ನಮ್ಮ ಜೀವಿತದಲ್ಲಿ 4 ದಿಕ್ಕುಗಳಿವೆ. ಆ 4 ದಿಕ್ಕುಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ಹಿಂದಕ್ಕೆ ತಿರುಗಿ ನೋಡಿ. ನಿಮ್ಮ ಜೀವಿತದಲ್ಲಿ ಹಿಂದಕ್ಕೆ ನೋಡಿರಿ. ಎಷ್ಟೋ ಅನುಭವ ನಿಮಗಿವೆ. ಆ ನಿಮ್ಮ ಅನೇಕ ಅನುಭವಗಳಲ್ಲಿ ಕೆಲವೊಂದು ಕಹಿ ಅನುಭವಗಳು ಕೂಡ ಇವೆ. ನಾವು ನಮ್ಮ ಜೀವಿತ ಹಿಂದಕ್ಕೆ ತಿರುಗಿ ನೋಡುವಾಗ ಎಷ್ಟೋ ಕಹಿ ಅನುಭವಗಳು ನಮಗಿವೆ ಅಲ್ಲವೇ? ಹಾಗಾದರೆ ಆ ಕಹಿ ಅನುಭವಗಳು ನಮಗೆ ಏನನ್ನು ಕಲಿಸಿವೆ? ಪಾಠಗಳನ್ನು ಕಲಿಸಿವೆ. ಏನಾಗಿವೆ ಆ ಕಹಿ ಅನುಭವಗಳು? ಬಹುಶಃ ಗಮನ ಕೊಟ್ಟು ಕೇಳ್ರಿ. ಯಾರೋ ಒಬ್ರಿಗೆ ನೀವು ಸಾಲ ಕೊಡ್ತೀರಿ. 1 ತಿಂಗಳಲ್ಲೇ ಹಿಂದಕ್ಕೆ ತಿರುಗಿ ಕೊಡ್ತೇನೆಂದಿದ್ದಕ್ಕೆ ನೀವು ಅವನನ್ನು ನಂಬುತ್ತೀರಿ. ನಂಬಿ ನೀವು ಸಾಲ ಕೊಡ್ತೀರಿ. ಈಗ 1 ತಿಂಗಳಾಗತ್ತೆ, 1 ವರ್ಷ ಆಗತ್ತೆ, 2 ವರ್ಷ, 5 ವರ್ಷ ಕಳೆಯುತ್ತವೆ. ಅವನು ಸಾಲ ತೀರಿಸಲ್ಲ. ಈಗ ಹಿಂದಕ್ಕೆ ತಿರುಗಿ ನೋಡಿದಾಗ ಒಂದು ಅನುಭವ ನಿಮಗಿದೆ. ಅದೇನೆಂದರೆ ಜೀವಿತದಲ್ಲಿ ಇನ್ಯಾರಿಗೂ ಸಾಲವನ್ನು ಕೊಡಬಾರದೆಂದು. ನೀವು ಯಾರಿಗಾದರೂ ಸಾಲ ಕೊಡ್ತಾ ಇದ್ದೀರಾ? ಹಾಗಾದರೆ ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ ಈ ದುಡ್ಡು ನನಗೆ ತಿರುಗಿ ಬರೋದಿಲ್ಲ ಎಂಬ ಆಲೋಚನೆಯುಳ್ಳವರಾಗಿ ಸಾಲ ಕೊಡಿರಿ. ಅಂದರೆ ಯಾರಿಗಾದರೂ ನೀವು ಸಾಲ ಕೊಡ್ತಿರೋದಾದರೆ ಎಂತಹ ಸಾಲ ಕೊಡಬೇಕು ಗೊತ್ತಾ? ತಿರುಗಿ ಆ ದುಡ್ಡು ಬರದಿದ್ರೂ ಕೂಡ ನಾನು ತೊಂದರೆಗೊಳಗಾಗೋದಿಲ್ಲ. 1 ಲಕ್ಷ ರೂಪಾಯಿ ಬೇಕಂದಿದ್ದಾರೆ ಅಂದುಕೊಳ್ಳಿ. ಸುಮ್ಮನೆ ನಂಬಿ ಕೊಡಬೇಡಿ. ಆ 1 ಲಕ್ಷ ರೂಪಾಯಿ ತಿರುಗಿ ಬರೋದಿಲ್ಲ. ತಿರುಗಿ ಬರದಿದ್ರೂ ಕೂಡ ನಿಮ್ಮ ಆರ್ಥಿಕ ವ್ಯವಸ್ಥೆ ಬ್ಯಾಲೆನ್ಸ್ ತಪ್ಪಲಾರದೆ ಇರುತ್ತೆ ಅಂದುಕೊಳ್ಳುವುದಾದ್ರೆ 1 ಲಕ್ಷ ರೂಪಾಯಿ ಸಾಲ ಕೊಡಿ. ಇಲ್ಲವಾದ್ರೆ ಈ ದುಡ್ಡು ತಿರುಗಿ ಬರೋದಿಲ್ಲ, ಆದಾಗ್ಯೂ ಕೊಡ್ತೇನೆಂಬ ಆಲೋಚನೆಗೆ ಬನ್ನಿ. ಹಾಗಾದ್ರೆ ಮಾತ್ರ ಕೊಡಿ. ನಿಮ್ಮ ಹತ್ರ ಇರುವ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ಅವನಿಗೆ ನಂಬಿ ನಿಮ್ಮ ಬ್ಯಾಂಕ್ ಎಲ್ಲ ಖಾಲಿ ಮಾಡಿ ನೀವು ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ನಾಳಿನ ದಿನ ಅವನು ಕೊಡದೇ ಇದ್ದರೆ ನೀವು ಉಪವಾಸ ಇರಬೇಕಾಗತ್ತೆ. ನಿಮ್ಮ ಹೆಂಡತಿ ಮಕ್ಕಳು ಉಪವಾಸವಿರಬೇಕಾಗತ್ತೆ. ಅಂಥ ಪರಿಸ್ಥಿತಿಗೆ ಬರಬೇಡಿ. 1 ಲಕ್ಷ ರೂಪಾಯಿ ಸಾಲ ಕೇಳಿದ್ದಾನೆ ಎಂದು ನಂಬಿ ಅವನಿಗೆ ನೀವು 1 ಲಕ್ಷ ರೂಪಾಯಿ ಸಾಲ ಕೊಟ್ಟು ನಂತರ ಆಳುವುದಕ್ಕಿಂತ ನೀವು 10,000ವೇ ಕೊಡ್ರಿ. ನಾನು 1 ಲಕ್ಷ ಕೊಡ್ಲಿಕ್ಕಾಗೋದಿಲ್ಲ, ಸ್ನೇಹಿತನಾಗಿರುವುದರಿಂದ, ಕಷ್ಟದಲ್ಲಿರುವುದರಿಂದ ಈಗ 10,000ವೇ ಕೊಡ್ತಿದ್ದೇನೆ. ನನ್ನ ಕೈಯಲ್ಲಿ 10,000 ರೂಪಾಯಿ ಇದೆ, ಅಷ್ಟೇ ನಾನು ಕೊಡಬಲ್ಲೆ ಎಂದು ಹಾಗೆ ಕೊಡ್ತಿರುವಾಗ ಇದು ನನಗೆ ತಿರುಗಿ ಬರದಿದ್ರೂ ಪರವಾಗಿಲ್ಲ ಎಂಬ ಭಾವನೆ ಉಳ್ಳವರಾಗಿ ಕೊಡಬೇಕೇ ಹೊರತು ನಿಮ್ಮ ಹತ್ರ ಇರುವುದನ್ನೆಲ್ಲ ನಂಬಿ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ನಾಳಿನ ದಿನ ಸಂಬಂಧ ಮುರಿದು ಹೋಗ್ತವೆ, ಸಂಬಂಧಗಳು ಕಟ್ಟಾಗ್ಬಿಡ್ತವೆ. ನನಗೆ ಪರಿಚಯಸ್ಥರು, ನನ್ನನ್ನು ಅಭಿಮಾನಿಸಿ ನನ್ನ ಸುತ್ತಲೂ ತಿರುಗಾಡಿರುವ ಬಹಳ ಜನರು ನನ್ನಿಂದ ಯಾವಾಗ ದೂರವಾದ್ರು ಗೊತ್ತಾ? ಆರ್ಥಿಕ ಸಮಸ್ಯೆಯಲ್ಲಿದ್ದೇನೆ ಬ್ರದರ್, ಬಹಳ ಕಷ್ಟದಲ್ಲಿದ್ದೇನೆ ಬ್ರದರ್, 1 ತಿಂಗಳಲ್ಲಿ ನನಗೆ ಆ ಕಡೆಯಿಂದ ದುಡ್ಡು ಬಂದರೆ ತಿರುಗಿ ಕೊಡ್ತೇನೆ ಬ್ರದರ್, ಪ್ಲೀಸ್ ಬ್ರದರ್ ಎಂದು ಬೇಡಿಕೊಳ್ಳುವಾಗ ಪಾಪ ನಿಜ ಅಂದ್ಕೊಂಡು ಕಷ್ಟದಲ್ಲಿದ್ದಾರೆ ಅಂದುಕೊಂಡು ನಾನು ಮಾಡಬೇಕಾದ ಸಹಾಯ ಮಾಡಿದ ನಂತರ ಅವರಿಗೆ ಫೋನ್ ಮಾಡಿದ್ರೆ ಸಾಕು, ಕಟ್ ಮಾಡ್ತಾರೆ. ಆನಂತರ ನನ್ನ ಫೋನ್ ನಂಬರೇ ಬ್ಲಾಕ್ ಮಾಡ್ತಾರೆ. ಆನಂತರ ಯಾಕೆ ಇವರು ಫೋನ್ ಎತ್ತುತ್ತಾ ಇಲ್ಲ, ಯಾಕೆ ಅವರಿಗೆ ಅಷ್ಟಕ್ಕೂ ಏನಾಯ್ತು? ಆರೋಗ್ಯ ಏನಾದರೂ ಕೆಟ್ಟೋಯ್ತೋ, ಇಲ್ಲವೇ ಬೇರೆ ಏನಾದರೂ ಸಮಸ್ಯೆ ಬಂದಿತ್ತೋ? ಯಾವಾಗಲೂ ಕಣ್ಮುಂದೆ ಕಾಣಿಸುವ ವ್ಯಕ್ತಿ ಕಾಣಿಸ್ತಾ ಇಲ್ವಲ್ಲ? ಯಾವಾಗ ನೋಡಿದ್ರೂ ಕಲ್ವರ್ ಟೆಂಪಲ್ನಲ್ಲಿಯೇ ಕಾಣಿಸಿಕೊಳ್ತಾ ಇದ್ದ. ಅಂತಹ ಸಹೋದರನು ಯಾಕೆ ಸಡನ್ ಆಗಿ ಮಾಯ ಆದನು ಅಂದ್ಕೊಂಡು ಒಬ್ಬ ಸಹೋದರನಿಗೆ ನಾನು ಅವರ ಮನೆಗೆ ಕಳಿಸಿದೆ. ಹೋಗಿ ಆ ಸಹೋದರ ಹೇಗಿದ್ದಾನೆ ನೋಡ್ಬಾ ಅಂತ ಕಳಿಸಿಕೊಟ್ಟಾಗ ನಮ್ಮ ಸಹೋದರ ಹೋಗಿ ನೋಡಿ ಬರ್ತಾನೆ. ಹೋದ ತಕ್ಷಣ ಆ ಕಡೆ ಅವನು ಏನು ಹೇಳ್ತಾನೆ ಗೊತ್ತಾ? ಬ್ರದರ್, ಒಬ್ಬ ಮನುಷ್ಯನನ್ನ ದುಡ್ಡು ವಸೂಲಿ ಮಾಡುವುದಕ್ಕಾಗಿ ಕಳಿಸಿದ್ದಾನೆಂದು ತಕ್ಷಣ ಪೊಲೀಸವರಿಗೆ ಫೋನ್ ಮಾಡಿದ್ರೆ ಪೊಲೀಸರು ಬಂದ್ರು. ಪೊಲೀಸರು ಬಂದಾಗ ಪೊಲೀಸರನ್ನು ನೋಡಿ ಏನು ಹೇಳ್ತಾನೆ ಗೊತ್ತಾ? ಈ ವ್ಯಕ್ತಿಗೆ ಸತೀಶ್ ಕುಮಾರ್ ಅವರು ಕಳಿಸಿದ್ದಾರೆ ನನ್ನ ಹೆಂಡತಿಯನ್ನು ರೇಪ್ ಮಾಡುವುದಕ್ಕೋಸ್ಕರ ಅಂದ. ಅದು ಕೇಸು. ಆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಏನ್ ಸಾರ್ ಇದು ವಿಚಿತ್ರವಾದ ಕೇಸು ಅಂದಾಗ, ಯಾವ ಕೇಸು ಅಂದೆ. ನೀವೊಬ್ಬ ವ್ಯಕ್ತಿಯನ್ನು ಕಳಿಸಿದಿರಂತಲ್ಲವೇ ಇವನ ಹೆಂಡತಿಗೆ ರೇಪ್ ಮಾಡುವುದಕ್ಕಾಗಿ ಅಂದಾಗ, ಯಾರಿಗೆ ನಾನು ಕಳಿಸ್ದೆ? ಹೌದು ಸಾರ್, ಇಲ್ಲಿ ಯಾವನೋ ಒಬ್ಬನು ನಿಮ್ಮ ಬಗ್ಗೆ ಈ ರೀತಿ ಕೆಟ್ಟದಾಗ ಮಾತಾಡ್ತಿದ್ದಾನೆ ಅಂದಾಗ ಕೇಳಿ ನನಗೆ ಅಸಹ್ಯವೆನಿಸಿತು. ಕೇಸ್ ಹಾಕಬೇಕು, ಆದರೆ ಇದೆಂಥ ಕೆಲ್ಸಕ್ಕೆ ಬಾರದ ಕೇಸ್ ನೋಡಿ. ದುಡ್ಡು ಹೊಡ್ಕೊಳ್ಬೇಕಾದ್ರೆ ಹೊಡ್ಕೊಳ್ಬೋದಿತ್ತು, ಆದರೆ ಈ ರೀತಿಯಾಗಿ ಹೊಡ್ಕೊಳ್ಬೇಕಾ? ನಾನು ಹೇಳಲಿಚ್ಛಯಿಸುವುದೇನೆಂದರೆ, ಸಾಲ ಪಡೆದುಕೊಂಡವನು ತಿರುಗಿ ಕೊಡುವುದರಲ್ಲಿ ಹಿಂಜರಿಯುವ ವಿಷಯದಲ್ಲಿ ಯಾವ ಕೀಳುಮಟ್ಟಕ್ಕಾದರೂ ಬಿದ್ದು ಹೋಗುತ್ತಾನೆ. ಯಾವ ಮಟ್ಟಕ್ಕೆ? ಈಗೋ ಇಂಥ ಮಟ್ಟಕ್ಕೆ. ನನಗೆ ಅಸಹ್ಯ ಉಂಟಾಯಿತು. ನಾನು ಆ ವ್ಯಕ್ತಿಗೆ ಕಳಿಸಿಕೊಟ್ಟ ಕಾರಣ ಏನು? ಆ ಮನುಷ್ಯ ಕಣ್ಮುಂದೆ ತಿರುಗಾಡ್ತಾ ಇದ್ದ, ಯಾವಾಗ್ಲೂ ಭೇಟಿ ಆಗ್ತಾ ಇದ್ದ, ಯಾವಾಗ್ಲೂ ಬ್ರದರ್ ಅನ್ನುತ್ತಾ ಇದ್ದ. ಈಗ ದುಡ್ಡು ತಕೊಂಡು ಹೋಗಿದ್ದಾನೆ, ಸಡನ್ನಾಗಿ ಮಾತಾಡೋದನ್ನು ಬಿಟ್ಟಿದ್ದಾನೆ. ಅವನಿಗೇನಾಗಿದೆಯೋ ಒಮ್ಮೆ ಹೋಗಿ ನೋಡ್ಬಾ ಅಂತ ಕಳಿಸಿದರೆ ಆ ವ್ಯಕ್ತಿ ಏನಂದ್ಕೊಂಡ? ಮನುಷ್ಯನನ್ನ ಕಳಿಸಿದ್ದಾರೆ ದುಡ್ಡು ವಸೂಲಿ ಮಾಡುವುದಕ್ಕಾಗಿ, ಅರೆಸ್ಟ್ ಮಾಡಿ ಅಂತ ಕಂಪ್ಲೇಂಟ್ ಮಾಡ್ದ. ಅಸಹ್ಯವೆನಿಸಿತು. ಕಹಿ ಅನುಭವಗಳು. ಹಿಂದಕ್ಕೆ ತಿರುಗಿ ನೋಡುವಾಗ ಎಷ್ಟೋ ಕಹಿ ಅನುಭವಗಳು ನಮಗಿವೆ.
ದಯವಿಟ್ಟು ಗಮನಿಸಿರಿ, ಹಿಂದಕ್ಕೆ ತಿರುಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಸೋಲಿನ ಅನುಭವಗಳಿರಬಹುದು. ಆ ಸೋಲುಗಳು ಕಹಿ ಅನುಭವ ಆಗಿವೆ. ಆದರೆ ಆ ಸೋಲುಗಳು ಏನನ್ನು ಕಲಿಸಿವೆ? ಮತ್ತೆ ಸೋಲಲಾರದಂತೆ ಇರಬೇಕು ಎಂಬುದಾಗಿ ನಮಗೆ ಕಲಿಸಿವೆ. ಸಾಲ ಕೊಟ್ಟಾಗ ಒಂದು ಕಹಿ ಅನುಭವ ಉಂಟಾಯಿತು. ಯಾವ ಪಾಠ ಕಲ್ತಿರಿ? ಮತ್ತೆ ನಾನು ಬೇರೆಯವರಿಗೆ ಸಾಲ ಕೊಡಬಾರದು ಎಂಬ ಪಾಠ ಕಲಿಸಿತು. ಕಲಿತುಕೊಳ್ಳೋಣ. ಹಿಂದಕ್ಕೆ ನಾವು ತಿರುಗಿ ನೋಡುವಾಗ ಕಹಿ ಅನುಭವಗಳು ನಮಗೆ ಪಾಠಗಳನ್ನು ಕಲಿಸ್ತವೆ. ಮೋಸ ಹೋದ ಅನುಭವ ಇರುವುದಾದರೆ ಮತ್ತೆ ಮೋಸ ಹೋಗಬೇಡಿ. ನನ್ನ ಬಳಿಗೆ ಒಬ್ಬ ಸಹೋದರಿ ಬಂದು ಹೇಳಿದಳು, ಅಣ್ಣ, ನನ್ನ ಮದುವೆ ಕುರಿತು ಪ್ರಾರ್ಥನೆ ಮಾಡಿ ಅಣ್ಣ, ನನಗೆ ಬಹಳ ಕನ್ಫ್ಯೂಷನ್ ಇದೆ ಎಂಬುದಾಗಿ ಹೇಳಿದಳು. ಮದುವೆ ವಿಷಯದಲ್ಲಿ ಯಾಕೆ ಕನ್ಫ್ಯೂಸ್ ಆಗ್ತೈತಂಗಿ? ಪ್ರಾರ್ಥನೆ ಮಾಡ್ಕೋ, ದೇವರ ಚಿತ್ತ ಏನೆಂದು ತಿಳ್ಕೊಂಡಾಗ, ಇಲ್ಲಣ್ಣ ನನಗೆ ಬಹಳ ಭಯ ಇದೆ ಅಣ್ಣ ಅಂದಳು. ಏನ್ ಭಯ ಅಂದಾಗ, ಏನೋ ಗೊತ್ತಿಲ್ಲಣ್ಣ, ಎಂಥವನು ಸಿಗ್ತಾನೋ, ನನಗೆ ಗೊತ್ತಿಲ್ಲಣ್ಣ ಎಂಥವನು ನನಗೆ ಸಿಗ್ತಾನೆಂದು, ಬರುವಂಥವನು ಯಾವ ರೀತಿಯಾಗಿರ್ತಾನೆಂದು, ನಾಳಿನ ದಿನ ನನ್ನ ಜೀವಿತ ಹೇಗಿರುತ್ತೆ ಎಂದು ಅಂದಾಗ, ನೋಡ್ತಂಗಿ, ಇಷ್ಟು ಪ್ರಶ್ನೆ ನಿನಗಿರುವುದಾದರೆ ನೀನು ಮದುವೆ ಆಗಲ್ಲ ಅಂದೆ. ಪ್ರಾರ್ಥನೆ ಮಾಡು, ದೇವರ ಚಿತ್ತ ತಿಳಿದುಕೋ, ಒಳ್ಳೆ ವಿಶ್ವಾಸಿ ಎಂದು ನಿನಗೆ ಸಿಗುವುದಾದರೆ ಮದುವೆ ಆಗೋ ಅಂದೆ. ನಾನಷ್ಟೇ ಧೈರ್ಯದಿಂದ ಮದುವೆ ಆಗ್ಲಿಕ್ಕೆ ಆಗಲ್ಲಣ್ಣ ಅಂದಳು. ಯಾಕೆ ಅಂದೆ? ಆಲ್ರೆಡಿ ನಾನು ಮೋಸ ಹೋಗಿದ್ದೇನಣ್ಣ ಅಂದಳು. ಏನಂತೆ? ಆಲ್ರೆಡಿ ಮೋಸ ಹೋಗಿದ್ದೇನೆ ಅಂದಳು. ಒಂದು ಸಂದರ್ಭದಲ್ಲಿ ಒಬ್ಬ ಹುಡುಗನನ್ನು ಪ್ರೀತಿಸಿದೆ. ಅವನೇ ನನ್ನ ಸರ್ವಸ್ವ ಅಂದುಕೊಂಡಿದ್ದೆ. ಅವನು ನನಗೆ ನೋಡಿ, ನೀನಿಲ್ಲದೆ ನಾನು ಬದುಕುವುದಿಲ್ಲ ಎಂದು ಹೇಳಿದ್ರೆ ಅವನ ಮಾತಿಗೆ ನಂಬಿದೆ. ಕೊನೆಗೆ ಅವನು ನನ್ನನ್ನು ಉಪಯೋಗಿಸಿ ನನ್ನನ್ನು ಬಿಟ್ಟು ಹೊರಟೋದಣ. ಮೋಸ ಹೋದೆನಣ್ಣ ಅಂದಳು. ಆ ನಂತರ ನನ್ನ ತಂದೆ ತಾಯಿ ಮಾಡಿದ್ದೇನೆಂದರೆ, ಹೇಗೂ ನಿನ್ನ ಜೀವಿತದಲ್ಲಿ ಮೋಸ ಹೋಗಿದ್ದಿ, ನಾವು ಎಷ್ಟೇ ನಿನಗೆ ಎಚ್ಚರಿಸಿದ್ರು ಪ್ರೀತಿ ಅಂತ ಹೇಳಿ ನೀನು ಪ್ರೀತಿ ಮಾಡಿ ಮೋಸ ಹೋದೆ, ಮರೆತು ಹೋಗು, ಗತವನ್ನು ಮರೆತು ಹೋಗು ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ತಂದು ಮದುವೆ ಮಾಡಿಸಿದ್ರು. ನಂತರ ಗೊತ್ತಾಯ್ತು ಅವನು ಕೂಡ ಒಳ್ಳೆಯವನಲ್ಲವೆಂದು. ನಂತರ ಗೊತ್ತಾಯ್ತು ಅವನು ಹಸಿ ಕುಡುಕನೆಂದು. ನಂತರ ಗೊತ್ತಾಯ್ತು ಅವನು ಕುಡಿದು ಬಂದು ನನಗೆ ಭಯಂಕರವಾಗಿ ಹೊಡೆಯುತ್ತಾನೆ ಮತ್ತು ಅದನ್ನು ತಾಳ್ಲಿಕ್ಕಾಗ್ತಿಲ್ಲವೆಂದು. ಅವನು ಕೊಡುವ ನರಕಯಾತನೆ ನಾನು ಸಹಿಸಲಿಕ್ಕಾಗ್ತಾ ಇಲ್ಲ, ನನ್ನ ತಂದೆ ತಾಯಿ ನೋಡ್ಲಿಕ್ಕಾಗ್ತಾ ಇಲ್ಲ. ಕೊನೆಗೆ ಕಷ್ಟ ಮಗಳೇ, ಅವನೊಂದಿಗೆ ನೀನು ಸಂಸಾರ ಮಾಡ್ಲಿಕ್ಕಾಗಲ್ಲ ಎಂದು ಹೇಳಿ ವಿಚ್ಛೇದನ ಕೊಡಿಸಿದ್ರು. ಇಷ್ಟೆಲ್ಲ ಜರುಗಿತು ಅಂದಳು. ನಾನಂದೆ, ಈಗ ಭವಿಷ್ಯದ ಬಗ್ಗೆ ನಿನಗೆ ಭಯ ಇದೆಯಲ್ಲ ಅಂದಾಗ, ಅಣ್ಣ ಇನ್ನೂ ನನ್ನ ಸ್ಟೋರಿ ಮುಗುದಿಲ್ಲ ಅಂದಳು. ಇನ್ನೂ ಇದೆಯಾ ಅಂದೆ. ಇನ್ನೂ ಇದೆ ಅಣ್ಣ ಅಂದಳು. ಇನ್ನೇನಿದೆ? ಆ ನಂತರ ನನಗೆ 2ನೇ ಮದುವೆ ಮಾಡಿಸಿದ್ರಣ್ಣ. ನನಗೆ 2ನೇ ಮದುವೆ ಆದ ನಂತರ ಗೊತ್ತಾಯ್ತು ಅವನಿಗೂ ಕೂಡ 2ನೇ ಮದುವೆ ಆಗಿದೆಯಾ ಎಂಬುದಾಗಿ. ಮೊದಲು ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆಂದು ಗೊತ್ತಾಯ್ತು. ಈಗ ಕೆಲವೊಂದು ದಿನ ನನ್ನೊಂದಿಗಿರ್ತಾನೆ, ಕೆಲವೊಂದು ದಿನ ಅವಳೊಂದಿಗಿರ್ತಾನೆ. ನಾನು ಸಂಪಾದಿಸಿದ ಸಂಬಳವನ್ನೆಲ್ಲ ತಗೊಂಡೋಗಿ ಅವಳಿಗೆ ಕೊಡ್ತಾನೆ. ನನಗೆ ಮೋಸ ಮಾಡ್ತಿದ್ದಾನೆ. ಇದನ್ನು ನೋಡಿ ನನ್ನ ತಂದೆ ತಾಯಿ ತಾಳಲಾರದೆ, ಇದೇನು ಮಗಳೇ, ಅವನಿಗೆ 2ನೇ ಮದುವೆ ಎಂಬುದಾಗಿ ನಮ್ಗೆ ಯಾರೂ ಹೇಳಲಿಲ್ಲವಲ್ಲ, ಈಗ ನೀನು ಸಂಪಾದಿಸಿದನೆಲ್ಲ ಅವನು ತಕೊಂಡೋಗಿ ಮೊದಲನೇ ಹೆಂಡತಿ ಮಕ್ಕಳಿಗೆ ಕೊಟ್ಟು ಪೋಷಿಸಿದ್ರೆ ನಿನ್ ಗತಿ ಏನಾಗುತ್ತೆ ಎಂದು ಯೋಚಿಸಿ ಬಹಳ ದುಃಖಪಟ್ರಣ. ಆ ವ್ಯಕ್ತಿ ಕೊಡುವ ಕಾಟ ತಾಳಲಾರದೆ ವಿಚ್ಛೇದನ ಪಡೆದೇನಣ ಎಂದು ಹೇಳಿದಳು. ಈಗ ಹೇಳ್ತಿದ್ದಾಳೆ, ನನ್ನ ಭವಿಷ್ಯದ ಬಗ್ಗೆ ಆಲೋಚಿಸಿದ್ರೆ ಭಯವೆನಿಸುತ್ತದೆ ಅಣ್ಣ ಅಂದಳು. ಯಾಕೆ ಅಂತೆ? ಮೊದಲನೆಯವನೇನು ಪ್ರೀತಿ ಮಾಡಿದನಂತೆ, ಪ್ರೀತಿ ಮಾಡಿ ಮೋಸ ಮಾಡಿದಾನಂತೆ. 2ನೇಯವನು ಕುಡುಕನಾಗಿದ್ದನಂತೆ. 3ನೇಯವನಿಗೆ 2 ಮದುವೆ ಆಗಿದ್ವಂತೆ. ಈಗ 4ನೇಯವನಿಗೆ ಏನಾಗುತ್ತೋ ಗೊತ್ತಿಲ್ಲ. 4ನೇ ವ್ಯಕ್ತಿ ಬೇಕನ್ನುತ್ತಾ ಇದ್ದಳು. ದಯವಿಟ್ಟು ಗಮನಿಸಿ ಪ್ರಿಯರೇ, 1 ಸಾರಿ ಮೋಸ ಹೋಗುವುದು ಅದು ಸಹಜವಾಗಿರುತ್ತೆ, ಆದರೆ 2ನೇ ಸಾರಿ ಮೋಸ ಹೋಗುವುದು ಸಹಜವಲ್ಲ. ಹಾಗಾದ್ರೆ ಅದು ಮತ್ತೇನಾಗಿರುತ್ತೆ? ಅವಿವೇಕ ಆಗಿರುತ್ತೆ, ಅಮಾಯಕತ್ವ ಆಗಿರುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಮೇಲಿಂದ ಮೇಲೆ ಮೋಸ ಹೋಗುವಂಥವರು? ಹಿಂದಕ್ಕೆ ತಿರುಗಿ ನೋಡುವಾಗ ಗತಕಾಲದಲ್ಲಿ ನೀವು ಅನುಭವಿಸಿರುವಂತಹ ಅನುಭವಗಳು ನಿಮಗೆ ಪಾಠ ಕಲಿಸಿವೆ. ಏನೆಂದು? ಇದನ್ನು ಮಾಡಬಾರದು, ಇದು ಪ್ರಮಾದಕರವಾಗಿದೆ, ಇದು ಅವಮಾನಕರವಾಗಿದೆ, ಇದು ನಿಮ್ಮ ಜೀವಿತ ನಾಶ ಮಾಡುತ್ತೆ ಎಂಬ ಅನುಭವ ಕೊಟ್ಟಿದೆ. ಆದಾಗ್ಯೂ ನೀವು ಬುದ್ಧಿ ತಂದ್ಕೊಳ್ಳಲಿಲ್ವಲ್ಲ? ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ನೀವು ಒಂದು ಸುತ್ತಿಗೆ ತೆಗೆದುಕೊಳ್ತೀರಿ, ಒಂದು ಮೊಳೆ ಕೈಯಲ್ಲಿ ತೆಗೆದುಕೊಳ್ತೀರಿ. ಆ ಮೊಳೆಗೆ ನೀವು ಸುತ್ತಿಗೆಯಿಂದ ಹೊಡಿತೀರಿ. ಹಾಗೆ ಹೊಡೆದಾಗ ಆ ಸುತ್ತಿಗೆ ಏಟು ಮೊಳೆಯ ಮೇಲೆ ಬೀಳುವುದರ ಬದಲಿಗೆ ನಿಮ್ಮ ಬೆರಳಿನ ಮೇಲೆ ಬಿದ್ದಿದೆ ಅಂದ್ಕೊಳ್ಳಿ. ಆ ಅನುಭವ ಎಂದಾದರೂ ನಿಮಗೆ ಉಂಟಾಗಿದೆಯಾ ಇಲ್ಲವೋ? ಏನಂತೀರಿ? ಈ ರೀತಿ ಮೊಳೆ ಹೊಡೆಯುವಾಗ ಕೈಗೆ ಸುತ್ತಿಗೆ ತಗಲಿದೆಯಾ? ತಗಲಿದವರು ಕೈ ಎತ್ತುತ್ತೀರಾ? ಹಬ್ಬ, ಪರವಾಗಿಲ್ಲ, ಬಹಳ ಜನ ಇದ್ದೀರಿ. ಸರಿ, ಈಗ ಮತ್ತೊಮ್ಮೆ ಕೇಳ್ತೇನೆ. 1 ಸಾರಿ ನೀವು ಸುತ್ತಿಗೆ ತಕೊಂಡು ಮೊಳೆಗೆ ನೀವು ಹೊಡೆದಾಗ ಮತ್ತೆ ಮತ್ತೆ ನಾವು ಬೆರಳಿಗೆ ಏಟ್ ಹಾಕಿಕೊಂಡಿದ್ದೇವೆ ಅನ್ನೋರು ಕೈ ಎತ್ತಿ ತೋರಿಸಿ. ಪದೇ ಬೆರಳಿಗೆ ಹೊಡ್ಕೊಂಡಿದ್ದೇವೆ ಅನ್ನೋರು ಕೈ ಎತ್ತಿ ತೋರಿಸಿ. ಅಯ್ಯೋ, ಅನೇಕರು ಕೈ ಎತ್ತುತ್ತಿದ್ದಾರೆ. ಅಂದ್ರೆ ಇವರಿಗೆ ಬರಲಿಲ್ಲ. ಏನ್ ಬರಲಿಲ್ಲ? ಮೊದಲನೇ ಸಾರಿ ಏಟ್ ಹಾಕಿದಾಗ ಬೆರಳಿಗೆ ಏಟಾಯ್ತು. ಆಗ ಅವ್ರಿಗೆ ಏನ್ ಬರಬೇಕಿತ್ತು? ಬುದ್ಧಿ ಬರಬೇಕಿತ್ತು. ಸೊ ಫಸ್ಟ್ ಟೈಮ್ ನೀವು ಸುತ್ತಿಗೆ ತಕೊಂಡು ಮೊಳೆಗೆ ಹೊಡೆಯುವಾಗ ನಿಮ್ಮ ಬೆರಳಿಗೆ ಏಟಾಗುತ್ತೆ. ಆ ನಂತರ ಎಚ್ಚರ ವಹಿಸುತ್ತೀರೋ ಇಲ್ಲವೋ? ಎಚ್ಚರಗೊಳ್ತೇವಲ್ಲವೇ? ಸುತ್ತಿಗೆಯಿಂದ ನೀವು ಮೊಳೆಗೆ ಹೊಡೆಯುವಾಗ ಆ ಸುತ್ತಿಗೆ ಏಟು ನಿಮ್ಮ ಬೆರಳಿಗೆ ಬೀಳುವಾಗ ನೆಕ್ಸ್ಟ್ ಟೈಮ್ ನೀವು ಬಹಳ ಎಚ್ಚರ ವಹಿಸ್ತೀರಿ. ಎಷ್ಟೋ ಜಾಗ್ರತೆಯಿಂದ
ಆ ಮೊಳೆ ಹಿಡ್ಕೊಂಡು ಜಾಗ್ರತೆಯಿಂದ ಹೊಡೆಯುತ್ತೀರಿ. ಯಾಕೆಂದರೆ ಬೆರಳಿಗೆ ಮೊದಲು ಏಟಾಗಿತ್ತು. ಬೆರಳಿಗೆ ಮೊದಲು ಏಟಾಗಿದ್ದಕ್ಕೆ ಎಷ್ಟೋ ಎಚ್ಚರ ವಹಿಸಿದಿರಿ. ಮತ್ತೆ ಜೀವಿತಕ್ಕೆ ಏಟಾದ್ರೆ ಏನ್ ಮಾಡಿದ್ರಿ? ಯಾಕೆ ಎಚ್ಚರ ವಹಿಸ್ತಾ ಇಲ್ಲ? ದಾವೀದನೇ, ಹಿಂದಕ್ಕೆ ತಿರುಗಿ ನೋಡು, ಏನ್ ಜರುಗಿತೆಂದು ಒಮ್ಮೆ ನೋಡು. ಏನ್ ಜರುಗಿತೆ ಅಂದ್ರೆ ಏನ್ ಹೇಳಲಿ? ಒಂದು ದಿನ ನಾನು ಆತುರಪಟ್ಟು ಒಂದು ಸ್ತ್ರೀಯೊಂದಿಗೆ ವ್ಯಭಿಚಾರ ಮಾಡಿದ್ದೇನೆ. ನಂತರ ಮತ್ತೇನಾಯ್ತು? ಜೀವಿತದಲ್ಲಿ ಒಂದು ಭಯಂಕರವಾದ ಕಹಿ ಅನುಭವವನ್ನು ಅನುಭವಿಸಬೇಕಾಯ್ತು ಅನ್ನುತ್ತಾನೆ. ಮತ್ತೆ ಏನ್ ಮಾಡ್ದೆ? ಬೈಬಲ್ನಲ್ಲಿದೆ ಏನ್ ಮಾಡಿದಾನೆಂದು ನೋಡಿಕೊಳ್ಳೋಣವೇ? ಮೊದಲನೇ ಅರಸುಗಳು 15ನೇ ಅಧ್ಯಾಯ. ಬನ್ನಿ ಒಮ್ಮೆ ಹಿಂದಕ್ಕೆ ನಾವು ತಿರುಗಿ ನೋಡಿಕೊಳ್ಳೋಣ. 3ನೆಯ ವಚನ. ತನ್ನ ಪೂರ್ವಿಕನಾದ ದಾವೀದನ ಹೃದಯವು ತನ್ನ ದೇವರಾದ ಯೆಹೋವನ ಕಡೆಗೆ ಯಥಾರ್ಥವಾಗಿದ್ದಂತೆ ಅವನ ಹೃದಯವು ಯಥಾರ್ಥವಾಗಿರಲಿಲ್ಲ. ದಾವೀದನು ಹಿತ್ತಿಯನಾದ ಊರಿಯನ ವಿಷಯ ಹೊರತಾಗಿ ತಾನು ಜೀವದಿಂದಿರುವವರೆಗೂ ಯೆಹೋವನ ದೃಷ್ಟಿಗೆ ಯಥಾರ್ಥನಾಗಿ ನಡೆದುಕೊಂಡನು. ಊರಿಯನ ವಿಷಯ ಹೊರತಾಗಿ ಅಂದ್ರೆ ಊರಿಯನು ಯಾರು? ಬೆತ್ಷೆಬಳ ಗಂಡ. ಬೆತ್ಷೆಬಳು ಊರಿಯನ ಹೆಂಡತಿ. ಈ ವಿಷಯದಲ್ಲಿ ಹೊರತಾಗಿ ದಾವೀದನು ಇನ್ನೆಂದಿಗೂ ಕೂಡ ಬೇರೆ ಯಾವ ವಿಷಯದಲ್ಲಿ ಕೂಡ ಪಾಪವನ್ನು ಮಾಡಲಿಲ್ಲ. ಒಂದು ಸಾರಿ ತಪ್ಪು ಮಾಡ್ತಾನೆ, ಒಂದು ಸಾರಿ ವ್ಯಭಿಚಾರ ಮಾಡುತ್ತಾನೆ. ದಯವಿಟ್ಟು ಗಮನಿಸಿ, ನಮ್ಮಲ್ಲಿ ಬಹಳ ಜನರಿಗೆ ಸೈತಾನನು ಹೇಗೆ ಮೋಸ ಮಾಡ್ತಿದ್ದಾನೆ ಗೊತ್ತಾ? ಒಂದು ಸಾರಿ ತಪ್ಪು ಮಾಡಿದೀಯಲ್ಲವೇ, 10 ಸಾರಿ ಮಾಡಿದ್ರೆ ಏನ್ ತಪ್ಪು? ತಣ್ಣೀರಲ್ಲಿ ಮುಳುಗಿದವನಿಗೆ ಮುಂದೆ ಏನು ಹೇಳಿ? ಮುಂದಿನ ಮಾತೇನು ಗೊತ್ತಾ? ಚಳಿಗೆ ಯಾಕೆ ಭಯ? ಹೇಗೂ ತಣ್ಣೀರಲ್ಲಿ ಮುಳುಗಿದೆಯಲ್ಲವೇ, ಪೂರ್ತಿ ಮುಳುಗು. ಹೇಗೂ ತಪ್ಪು ಮಾಡಿದೆಯಲ್ಲವೇ, ಮತ್ತೊಮ್ಮೆ ಮಾಡು. ಹೇಗೂ ಕುಡಿದಿದೆಯಲ್ಲವೇ, ಮತ್ತೊಮ್ಮೆ ಕುಡಿ. ಹೇಗೂ ಕೀಳುಮಟ್ಟಕ್ಕೆ ಬಿದ್ದಿದೆಯಲ್ಲವೇ, ಮತ್ತೊಮ್ಮೆ ಬೀಳು. ಒಂದು ಸಾರಿ ಅಂಥವನೊಂದಿಗೆ ತಪ್ಪು ಮಾಡಿದೆಯಲ್ಲವೇ, ಒಂದು ಸಾರಿ ಮಾಡಿದ್ರೆ ಏನ್ ತಪ್ಪಾಗುತ್ತೆ? 10 ಸಾರಿ ತಪ್ಪು ಮಾಡಿದ್ರೆ ಏನಾಗುತ್ತೆ? ತಪ್ಪು ಮಾಡು. ತಪ್ಪು ತಪ್ಪೇ ಅಲ್ಲವೋ? ಇದು ಸೈತಾನನು ಮಾಡುವ ಬ್ಲ್ಯಾಕ್ ಮೇಲ್ ಆಗಿದೆ. ಒಂದು ಸಾರಿ ಹೆಂಡತಿಗೆ ಮೋಸ ಮಾಡಿದೆ, ಒಂದು ಸಾರಿ ಹೆಂಡತಿಗೆ ಮೋಸ ಮಾಡಿದ ನಂತರ ನೀನು ಮೋಸಗಾರನಲ್ಲವೋ? ಒಂದು ಸಾರಿ ಮಾಡಿದ್ರೂ ಮೋಸವೇ, 10 ಸಾರಿ ಮಾಡಿದ್ರೂ ಕೂಡ ಮೋಸವೇ. ಮತ್ತೊಮ್ಮೆ ಮಾಡು. ಒಂದು ಸಾರಿ ನೀನು ಕಳ್ಳತನ ಮಾಡಿದಿ, ಒಂದು ಸಾರಿ ಕಳು ಮಾಡಿದ್ರೆ ಕಳ್ಳನೇ, 10 ಸಾರಿ ಕಳು ಮಾಡಿದ್ರೂ ಕಳ್ಳನೇ. ಮತ್ತೊಮ್ಮೆ ಮಾಡು. ಒಂದು ಹುಡುಗಿಗೆ ಮೋಸ ಮಾಡಿರುವುದಕ್ಕಾಗಿ ಮೋಸಗಾರನೆಂಬ ಮುದ್ರೆ ಬಿದ್ದಿದೆ. ಒಂದು ಹುಡುಗಿಗೆ ಮೋಸ ಮಾಡಿದಿ, ಈಗ 10 ಹುಡುಗಿಯರಿಗೆ ಮೋಸ ಮಾಡು. ಏನ್ ತಪ್ಪು? ಮೋಸಗಾರನು ಮೋಸಗಾರನೇ ಅಲ್ಲವೋ? ಸೈತಾನನು ಇದನ್ನೇ ಮಾಡ್ತಾನೆ. ಇದನ್ನ ನಮ್ಮಲ್ಲಿಯೂ ಅನೇಕರಿಗೆ ಸೈತಾನನು ಅದನ್ನೇ ಮಾಡ್ತಿದ್ದಾನೆ. ಅವನಿಗೆ ಒಳಗಾಗ್ತಾ ಇದ್ದೀರಿ, ಅವನ ವಶವಾಗ್ತಿದ್ದೀರಿ. ಹೇಗೂ ತಪ್ಪು ಮಾಡಿದೇನಲ್ಲವೇ, ಇನ್ಮೇಲೆ ತಪ್ಪೇ ಮಾಡ್ತಾ ಇರ್ತೇನೆ. ಗಮನ ಕೊಟ್ಟು ಕೇಳ್ರಿ. ಕೆಲವೊಂದು ಸಾರಿ ರೋಡ್ ಮೇಲೆ ಹೋಗ್ತಾ ಇರ್ತೇವೆ. ಹಾಗೆ ಹೋಗ್ತಿರುವಾಗ ನಾವು ಹೋಗುವಂತಹ ದಾರಿಯಲ್ಲಿ ಬಾಳೆಯಲ್ಲೇ ಬಿದ್ದಿರುತ್ತೆ. ಅದರ ಮೇಲೆ ಕಾಲಿಟ್ಟಿದ್ದಕ್ಕೆ ಜಾರು ಬೀಳುತ್ತೀರಿ. ಹಾಗೆ ಬಿದ್ದವರಲ್ಲೇ ಬಿದ್ದಿರುತ್ತೀರೋ? ಹೇಗೂ ಬಿದ್ದಿದ್ದೇನಲ್ಲವೇ, ಸ್ವಲ್ಪ ಹೊತ್ತಿಲ್ಲೇ ಮಲ್ಗೋಣ ಅಂದ್ಕೊಳ್ತೀರಾ? ಹಾಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಜಾರು ಬೀಳ್ತೀರಿ ರೋಡ್ ಮೇಲೆ. ಹಾಗೆ ಬಿದ್ದಾದ ಮೇಲೆ ಏನ್ ಮಾಡ್ತೀರಿ ಹೇಳಿ? ಅಯ್ಯೋ ಬಿದ್ದಿದ್ದೇನಲ್ಲವೇ, ಹೀಗೆ ಬಿದ್ದಿರುತ್ತೇನೆ, ಅಷ್ಟಕ್ಕೂ ಬಿದ್ದಿರುವವನೇನು ಅಷ್ಟು ಕೆಟ್ಟವನಲ್ಲವಲ್ಲ ಎಂಬ ಈ ಅಭಿಪ್ರಾಯಕ್ಕೆ ಬರಬೇಡಿ ಪ್ರಿಯರೇ. ಬಿದ್ದವನು ಮಾಡಬೇಕಾದ ಮೊಟ್ಟ ಮೊದಲ ಕೆಲಸ ಏನು ಹೇಳಿ? ಎಂದಾದರೂ ಸೈಕಲ್ ಮೇಲೆ ಹೋಗುವಾಗ ನೀವು ಬಿದ್ದಿದ್ದೀರಾ? ಸ್ಕೂಟರ್ ಮೇಲೆ ಹೋಗುವಾಗ ಬಿದ್ದಿದ್ದೀರಾ? ಎಸ್, ಬಿದ್ದಿದ್ದೇವೆ. ಒಂದು ದಿನ ನಾನು ನನ್ನ ಹೆಂಡತಿ ಸ್ಕೂಟರ್ ಮೇಲೆ ಹೋಗುವಾಗ ಸ್ಕೂಟರ್ ಸ್ಕಿಡ್ ಆಗಿ ನಾವು ಬಿದ್ದೆವು. ರೋಡ್ ಮಧ್ಯದಲ್ಲಿ ಬಿದ್ದೆವು. ಆದರೆ ನಾವು ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಗೊತ್ತಾ? ನಾನು ಮೊದಲೆದ್ದೆ ಹೋಗಿ ನನ್ನ ಹೆಂಡತಿಗೆ ತಕ್ಷಣವೇ ಎಬ್ಬಿಸಿದೆ. ಬಿದ್ದಿದ್ದವನು ಮೊಟ್ಟ ಮೊದಲು ಮಾಡುವ ಕೆಲಸ ಏನು ಗೊತ್ತಾ? ತಕ್ಷಣವೇ ಎದ್ದೇಳುವ ಕೆಲಸ ಮಾಡಬೇಕು. ಆದರೆ ಸೈತಾನ ಹೇಳ್ತಾನೆ, ಮಲಗಿಕೋ. ಅರ್ಥವಾಗ್ತಿದೆಯಾ? ಈ ದಿನ ನಮ್ಮಲ್ಲಿ ಅನೇಕರು ಬಿದ್ದಿದ್ದಾರೆ. ಹೇಗೋ ತಪ್ಪು ಮಾಡಿದೆಯಲ್ಲವೇ, ಹೇಗೋ ಪಾಪಿಷ್ಟ ಕೆಲಸ ಮಾಡಿದೆಯಲ್ಲವೇ, ಮತ್ತೊಮ್ಮೆ ಮಾಡು, ಸಂಪೂರ್ಣವಾಗಿ ಮಾಡು, ಪರಿಪೂರ್ಣವಾಗಿ ಮಾಡು ಎಂದು ಹೀಗೆ ಸೈತಾನನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಆದರೆ ಬೈಬಲ್ನಲ್ಲಿ ಏನಿದೆ ಗೊತ್ತಾ? ದಾವೀದನು ಕೂಡ ಬಿದ್ದಿದ್ದ, ಆದರೆ ಮತ್ತೆ ಬೀಳಲಿಲ್ಲ. ಒಂದು ಸಾರಿ ವ್ಯಭಿಚಾರ ಮಾಡುತ್ತಾನೆ, ಆನಂತರ ಇನ್ನೆಂದಿಗೂ ಯಾರೊಂದಿಗೂ ಕೂಡ ವ್ಯಭಿಚಾರ ಮಾಡಲಿಲ್ಲ. ಯಾಕೆಂದರೆ ಆ ಪಾಪ ಅವನ ಜೀವಿತದಲ್ಲಿ ವಿಷಾದವನ್ನುಂಟು ಮಾಡಿತು. ಅದನ್ನು ಗುರುತಿಸಿ ಗಮನಿಸಿದ ದಾವೀದ ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ದೇವರೇ, ನಾನು ಮಾಡಿದ ತಪ್ಪು ನನ್ನನ್ನು ನಿನ್ನಿಂದ ಬಹಳ ದೂರ ಕೊಂಡೊಯ್ದಿದೆ. ನಾನು ಮಾಡಿದ ತಪ್ಪಿನ ನಿಮಿತ್ತ ನನ್ನ ಜೀವಿತದಲ್ಲಿ ಬಹಳ ವಿಷಾದ ಉಳುಕೊಂಡಿದೆ. ಮತ್ತೆ ಇನ್ನೆಂದಿಗೂ ತಪ್ಪು ಮಾಡಲ್ಲ ದೇವರೇ. ಹಾಗೇ ಇನ್ನೆಂದಿಗೂ ಮಾಡಲಿಲ್ಲ. ಅದಕ್ಕೆ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಅವನು ಆ ವಚನದಲ್ಲಿ ಏನಿದೆ? ಊರಿಯನ ವಿಷಯ ಹೊರತಾಗಿ, ಆ ಕುಟುಂಬಕ್ಕೆ ಅವನು ಮಾಡಿದ ದ್ರೋಹದ ವಿಷಯ ಹೊರತಾಗಿ ಇನ್ನೆಂದಿಗೂ ಕೂಡ ಬೇರೆ ಯಾವ ವಿಷಯದಲ್ಲಿ ಕೂಡ ದೇವರಿಗೆ ದಾವೀದನು ದ್ರೋಹವನ್ನು ಮಾಡಲಿಲ್ಲ. ಇಂಗ್ಲಿಷ್ನಲ್ಲಿ ಒಂದು ಒಳ್ಳೆ ಹೇಳಿಕೆ ಇದೆ, ಎವ್ರಿ ಒನ್ ವಿಲ್ ಮೇಕ್ ಮಿಸ್ಟೇಕ್ ಬಟ್ ಫೂಲ್ ರಿಪೀಟ್ಸ್. ಪ್ರತಿಯೊಬ್ಬನು ತಪ್ಪು ಮಾಡ್ತಾನೆ, ಆದರೆ ಮಾಡಿರುವ ತಪ್ಪನ್ನು ಮತ್ತೆ ಮತ್ತೆ
ಕೇವಲ ಮೂರ್ಖನು ಮಾತ್ರವೇ ಮಾಡ್ತಾನೆ. ಈ ದಿನ ನಮ್ಮಲ್ಲಿ ಅನೇಕರು ಮೂರ್ಖರಿದ್ದಾರೆ. ಯಾವ ತಪ್ಪು ನೀವು ಮಾಡ್ತಾ ಇದ್ದೀರೋ ಆ ತಪ್ಪು ತಪ್ಪೆಂದು ನಿಮಗೆ ಗೊತ್ತು, ಆದರೆ ಮೇಲಿಂದ ಮೇಲೆ ಮಾಡ್ತೀರಿ. ಹೆಂಡತಿಯೊಂದಿಗೆ ಜಗಳವಾಡಬಾರದೆಂದು ಗೊತ್ತು, ಆದರೆ ಮತ್ತೆ ಜಗಳವಾಡ್ತೀರಿ. ಗಂಡನಿಗೆ ಎದುರು ಮಾತಾಡಬಾರದೆಂದು ಗೊತ್ತು, ಆದರೆ ಮತ್ತೆ ಎದುರು ಬೀಳ್ತೀರಿ. ಮನೆಯಲ್ಲಿ ಕಿರ್ಚಿ ಕೂಗಾಡಬಾರದೆಂದು ಗೊತ್ತು, ಆದರೆ ಹಾಗೆಯೇ ಮಾಡ್ತೀರಿ. ಮಕ್ಕಳು ನೋಡ್ತಿದ್ದಾರೆ, ಅವರ ಮುಂದೆ ಈ ರೀತಿ ಕಿರ್ಚಿ ಬೈದಾಡಿಕೊಳ್ಳುವುದಾದರೆ ನಮ್ಮ ಮರ್ಯಾದೆ ಹೋಗುತ್ತೆ ಮತ್ತು ಅವರಿಗೆ ಮಾದರಿಯಾಗಿ ಜೀವಿಸುವುದಿಲ್ಲವೆಂದು ಗೊತ್ತು. ಮನೆ ಪಕ್ಕದವರು ಕೇಳಿಸಿಕೊಳ್ತಿದ್ದಾರೆಂದು ಗೊತ್ತು, ಆದಾಗ್ಯೂ ಹಾಗೆ ಮಾಡ್ತೀರಿ. ಯಾಕೆಂದ್ರೆ ಮೂರ್ಖಳಾದದ್ದರಿಂದ. ಬೈಬಲ್ ಹೇಳುತ್ತದೆ, ಜ್ಞಾನ ಉಳ್ಳಂತಹ ಸ್ತ್ರೀ ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ, ಆದರೆ ಮೂರ್ಖಳು ತನ್ನ ಮನೆಯನ್ನು ಕೆಡವಿ ಹಾಕಿಕೊಳ್ತಾಳೆ. ಈ ದಿನ ಈ ವಾಕ್ಯ ಕೇಳುವವರಲ್ಲಿಯೂ ಕೆಲವರು ಮೂರ್ಖರಿದ್ದಾರೆ. ಮೇಲಿಂದ ಮೇಲೆ ತಪ್ಪು ಮಾಡ್ತಾ ಇದ್ದೀರಿ. ಆದರೆ ದಾವೀದನು ಅಂಥವನಾಗಿರಲಿಲ್ಲ. ಹಿಂದಕ್ಕೆ ತಿರುಗಿ ನೋಡಿ, ನಿಮ್ಮ ಜೀವಿತದಲ್ಲಿ ಬಹಳಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸಸ್ಗಳಿವೆ. ಸೋಲು ನಿಮ್ಮ ಜೀವಿತದಲ್ಲಿ ನೀವು ತಲೆ ಎತ್ತಲಾರದಂತೆ ಮಾಡಿದೆ. ಎಷ್ಟು ಕಾಲದವರೆಗೂ ಸೋಲುತ್ತಾ ಬದುಕ್ತೀರಿ? ಮೋಸ ಹೋದ್ರಿ, ಒಂದು ಸಾರಿ ಮೋಸ ಹೋದ್ರಿ ಸಾಕು. ಯಾವಾಗ್ಲೂ ಯಾಕೆ ಮೋಸ ಹೋಗ್ತೀರಿ? ಯಾವಾಗ್ಲೂ ಮೋಸ ಹೋದೇನೆಂದು ಯಾಕೆ ಹೇಳ್ತೀರಿ? ಅದು ನಿಮ್ಮ ಫುಲಿಶ್ನೆಸ್ ಆಗಿದೆ. ಒಂದು ಸಾರಿ ಬಿದ್ದಿದ್ದೀರಿ ಸಾಕು, ಮತ್ತೆ ಮತ್ತೆ ಯಾಕೆ ಬೀಳ್ತೇನೆ ಅನ್ನುತ್ತೀರಿ? ಅದು ನಿಮ್ಮ ಫುಲಿಶ್ನೆಸ್ ಆಗಿದೆ, ಮೂರ್ಖತ್ವ ಆಗಿದೆ. ಒಮ್ಮೆ ಸಾಲ ಕೊಟ್ಟು ಕೈ ಸುಟ್ಕೊಂಡಿದ್ದೀರಿ, ಮತ್ತೆ ಮತ್ತೆ ಸಾಲ ಕೊಟ್ಟು ಕೈ ಸುಟ್ಕೊಳ್ತೇನೆಂದು ಯಾಕೆ ಹೇಳ್ತೀರಿ? ಸಾಕು. ಒಂದು ಸಾರಿ ಗಂಡನಿಗೆ ಬೆದರಿಸಿದಿರಿ, ಹೆಂಡತಿಗೆ ಬೆದರಿಸಿದ್ದೀರಿ, ಬೇರೆ ಇರ್ತೇನೆಂಬುದಾಗಿ ಹೇಳಿ ಒಬ್ಬಂಟಿಗರಾಗಿ ಉಳ್ಕೊಂಡಿದ್ದೀರಿ. ನಂತರ ನಿಮಗೆ ಅರ್ಥವಾಯ್ತು, ಗಂಡನಾಗಲಿ ಹೆಂಡತಿಯಾಗಲಿ ಒಬ್ಬಂಟಿಗರಾಗಿರುವುದಾದ್ರೆ ಈ ದಿನ ಈ ಲೋಕ ಎಷ್ಟು ಕೆಟ್ಟ ಕೆಲಸ ಮಾಡಿಸುತ್ತದೆ ಎಂದು, ಇಲ್ಲವೇ ಸಮಾಜದಲ್ಲಿ ಯಾವ ರೀತಿ ತಲೆ ತಗ್ಗಿಸಿಕೊಳ್ಳುವಂತೆ ತಲೆ ಬಾಗಿಸಿಕೊಳ್ಳುವಂತೆ ಮಾಡುತ್ತೆ ಎಂದು ನೀವು ಅನುಭವಿಸಿದ್ದೀರಿ. ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಿ, ನನ್ನ ಗಂಡನಿಗೆ ಬಿಡೋದಿಲ್ಲವೆಂದು, ನನ್ನ ಹೆಂಡತಿಯನ್ನು ಬಿಡುವುದಿಲ್ಲವೆಂದು. 100 106 ಒಟ್ಟಿಗೆ ಇರ್ತೇವೆಂಬ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಮತ್ತೇನಾಯ್ತು ನಿಮಗೆ? ಮೂರ್ಖರಂತೆ ಆಲೋಚಿಸ್ತಿದ್ದೀರಿ. ಮತ್ತೆ ಬಿಟ್ಟು ಬಿಡ್ತೇನೆ, ಬೇರೆ ಆಗುತ್ತೇನೆ, ವಿಚ್ಛೇದನ ಕೊಡ್ತೇನೆ ಅನ್ನುತ್ತೀರಿ. ಬುದ್ಧಿ ಇಲ್ಲದವರಂತೆ ಮಾತಾಡ್ತಿದ್ದೀರಿ. ನೀವು ಮೂರ್ಖರಂತೆ ಆಲೋಚಿಸ್ತಾ ಇದ್ದೀರಿ. ದಾವೀದನು ಕೂಡ ಒಮ್ಮೆ ತಪ್ಪು ಮಾಡಿದ. ತಪ್ಪುಗಳನ್ನೇ ಮಾಡ್ತಾ ಕೂತ್ಕೊಳ್ಳಲಿಲ್ಲ. ಮಾಡಿದ ತಪ್ಪಿನಿಂದ ಒಂದು ಪಾಠ ಕಲಿಯುತ್ತಾನೆ. ಅದಕ್ಕೆ ಹಿಂದಕ್ಕೆ ತಿರುಗಿ ನೋಡಿ. ಹಾಗೆ ಹಿಂದೆ ಜೀವಿತದಲ್ಲಿ ಅನುಭವಿಸಿರುವಂತಹ ಆ ಅನುಭವಗಳನ್ನು ಒಮ್ಮೆ ಜ್ಞಾಪಕಕ್ಕೆ ತಂದುಕೊಳ್ಳಿ. ಆ ಅನುಭವಗಳು ಉಂಟು ಮಾಡಿರುವಂತಹ ಕಹಿ ಅನುಭವಗಳೇನೆಂದು ಒಮ್ಮೆ ಆಲೋಚಿಸಿ, ಮತ್ತೆ ರಿಪೀಟ್ ಮಾಡಬೇಡಿ. ಎರಡನೆಯದು, ಸುತ್ತಲೂ ನೋಡೋಣ. ನಮ್ಮ ಸುತ್ತಲೂ ವಿಚಿತ್ರವಾದ ಮನುಷ್ಯರು ಕಾಣಿಸುತ್ತಾ ಇರ್ತಾರೆ. ಗಮನ ಕೊಟ್ಟು ಕೇಳಿರಿ. ನಿಮ್ಮ ಸುತ್ತಲೂ ನಿಮ್ಮನ್ನು ನೋಡಿ ನಗುವಂಥವರಿರ್ತಾರೆ, ಆ ನಂತರ ನಿಮ್ಮನ್ನು ನೋಡಿ ನಗುತ್ತಾರೆ. ನಿಮಗೇನಾದರೂ ಅರ್ಥವಾಯ್ತಾ? ಅವರ ವಿಷಯದಲ್ಲಿ ಎಚ್ಚರವಾಗಿರಿ. ನಿಮ್ಮನ್ನು ನೋಡಿ ನಗ್ತಾರೆ, ಮುಗುಳ್ನಗೆಯಿಂದ ನಗ್ತಾರೆ. ಚೆನ್ನಾಗಿದ್ದೀರಾ ಬ್ರದರ್ ಎಂದು ಮುಗುಳ್ನಗೆಯಿಂದ ನಗ್ತಾರೆ. ಆಮೇಲೆ ನೀವು ಹೋದ ನಂತರ ನಿಮ್ಮ ಕುರಿತಾಗಿ ಅವರು ನಗುತ್ತಾರೆ. ಅವನ ಬಗ್ಗೆ ಗೊತ್ತಾ ಎಂದು ಶುರು ಮಾಡ್ಕೊಳ್ತಾರೆ. ಇವರು ದುರ್ಮಾರ್ಗಿಗಳಾಗಿದ್ದಾರೆ. ಅವರೊಂದಿಗೆ ನೀವು ಎಚ್ಚರವಾಗಿರಿ. ನಿಮ್ಮ ಜೀವಿತದಲ್ಲಿ ಯಾರನ್ನೂ ಕೂಡ ಸೋಲಿಸ್ತೇನೆ ಎಂಬ ಹಠ ಹಿಡಿಯಬೇಡಿ. ನೋಡು ನಿನಗೆ ಹೇಗೆ ಸೋಲಿಸ್ತೇನೆ ಅನ್ನಬೇಡಿ, ಈ ಮಾತಾಡಬೇಡಿ. ನಿಮ್ಮ ಜೀವಿತದಲ್ಲಿ ನಿಮ್ಮ ಎದುರಿರುವವನಿಗೆ ಸೋಲಿಸುವ ಪ್ರಯತ್ನ ಮಾಡಬೇಡಿ. ಮತ್ತೇನ್ ಮಾಡಬೇಕು? ಗೆಲ್ಲುವಂತೆ ಮಾಡಬೇಕು. ಅದೇನು ಸೋಲಿಸುವಂಥದ್ದೇನು, ಗೆಲ್ಲಿಸುವಂಥದ್ದೇನು, ಇದು ಹೇಗೆ ಸಾಧ್ಯ ಅನ್ನುವಾಗ ಅರ್ಥ ಆಗುವಂತ ಹೇಳ್ತೇನೆ ಕೇಳಿ. ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಚರ್ಚ್ ಹಿಲ್, ವಿನ್ಸ್ಟನ್ ಚರ್ಚ್ ಹಿಲ್ ಎಂಬುದಾಗಿತ್ತು. ಅವರು ಇಂಗ್ಲೆಂಡ್ ದೇಶದ ಪ್ರಧಾನಮಂತ್ರಿಯಾಗಿದ್ರು. ಆ ಪ್ರಧಾನಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಅವ್ರು ಹೇಳ್ತಾರೆ, ನನ್ನ ಮುಂದೆ ಕೂತವರಲ್ಲಿ ಅರ್ಧ ಮಂದಿ ಕೆಲ್ಸಕ್ಕೆ ಬರದವರೆಂದು ಹೇಳ್ತಾರೆ. ಅವರು ಫೂಲ್ಸ್ ಅನ್ನುತ್ತಾರೆ. ಎಲ್ಲರೂ ಬೆಂಚ್ಗಳನ್ನು ಬಾರಿಸ್ತಾರೆ. ಟೇಕ್ ಬ್ಯಾಕ್ ಯುವರ್ ವರ್ಡ್. ಏನನ್ನುತ್ತಾ ಇದ್ದೀರಿ ನೀವು? ಹಿಂಪಡೆಯಿರಿ ನಿಮ್ಮ ಮಾತು, ತಪ್ಪು ಮಾತಾಡಿದ್ರಿ ನೀವು ಎಂದು ಎಲ್ಲರೂ ಬೆಂಚ್ ಬಾರಿಸಿದ್ರು. ಎಲ್ಲರೂ ಗಲಾಟೆ ಮಾಡಿದ್ರು. ಅರ್ಥವಾಯ್ತು ಅವರು ಮಾಡಿರೋ ತಪ್ಪೇನೆಂದು. ಅವರು ಮಾತಾಡ್ತಾ ನಮ್ಮ ಸಭೆಯಲ್ಲಿ ಎಲ್ಲರೂ ಫೂಲ್ಸ್ ಆಗಿದ್ದಾರೆ ಎಂದು ಹೇಳಿದ ಕೂಡಲೇ ಎಲ್ರಿಗೂ ಕೋಪ ಬಂತು. ನಂತರ ನಮ್ಮ ಸಭೆಯಲ್ಲಿ ಕೆಲವರು ಮಹಾಜ್ಞಾನಿಗಳಿದ್ದಾರೆ ಅಂದಾಗ ಎಲ್ಲರೂ ಚಪ್ಪಾಳೆ ಹೊಡೆದ್ರು. ಅಂದರೆ ಉಳಿದಂಥವ್ರೇನಾಗಿದ್ದಾರೆ? ಏನಾಗಿದ್ದಾರೆ? ಕೆಲವರು ಜ್ಞಾನಿಗಳಾಗಿದ್ದಾರೆ, ಅಂದ್ರೆ ಉಳಿದವರು ಫೂಲ್ಸ್ ಅಲ್ಲವೋ? ಅದೇ ಮಾತು ರಿವರ್ಸ್ ಆಗಿ ಮಾತಾಡಿದ್ರು, ಆದ್ರೆ ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ದಯವಿಟ್ಟು ಕೇಳಿ, ನಮ್ಮ ಸುತ್ತಲಿರುವವರಿಗೆ ನಾವು ಸೋಲಿಸುವ ಪ್ರಯತ್ನ ಮಾಡಬಾರದು, ಗೆಲ್ಲಿಸುವ ಪ್ರಯತ್ನ ಮಾಡಬೇಕು. ಅವರ ಮನಸ್ಸನ್ನು ಗೆಲ್ಲೋಣ, ಅವರ ಪ್ರೀತಿಯನ್ನು ಗೆಲ್ಲೋಣ, ಅವರ ಅನುಬಂಧ ಗೆಲ್ಲೋಣ, ಅವರ ಅನುರಾಗವನ್ನು ಗೆಲ್ಲೋಣ. ಅವರನ್ನು ನೀವು ಸೋಲಿಸ್ತಾ ಇದ್ದೀರಿ ಎಂದು ಅವರು ತಿಳ್ಕೊಳ್ಳುವಾಗ ಅವರು ನಿಮ್ಮಿಂದ ದೂರ ಇರ್ತಾರೆ. ಸೋಲಿಸುವುದು ನಿಮ್ಮ ಕೆಲಸವಲ್ಲ. ಮಾತಿನಿಂದ ಸೋಲಿಸುವುದಾಗಲಿ ಕ್ರಿಯೆಯಿಂದ ಸೋಲಿಸುವುದಾಗಲಿ ಅದು ನಿಮ್ಮ ಕೆಲಸವಲ್ಲ. ಗೆಲ್ಲುವುದನ್ನು ಕಲಿತುಕೊಳ್ಳಿ. ಅವರ ಮನಸ್ಸು ಗೆಲ್ಲುವುದನ್ನು ಕಲಿತುಕೊಳ್ಳಿ. ನಿಮ್ಮ ಒಳ್ಳೆತನದಿಂದ ಅವರ ಮಮತೆ ಗೆಲ್ಲುವುದನ್ನು ಕಲಿತುಕೊಳ್ಳಿರಿ. ಒಳ್ಳೆ ಮನಸ್ಸಿನಿಂದ ಅವರ ಪ್ರೀತಿ, ಅವರ ಅನುಬಂಧ, ಅವರ ಅನುರಾಗ ಗೆಲ್ಲುವ ಪ್ರಯತ್ನ ಮಾಡಿ. ಅದು ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ. ಮೂರನೇ ವಿಷಯ ಹಂಚಿಕೊಳ್ತೇನೆ. ಯಾವುದು ಗೊತ್ತಾ? ಜೀವಿತದಲ್ಲಿ ನೀವು ಪ್ರೀತಿಸುವಂಥವರಿರ್ತಾರೆ,
ಹಾಗೆ ಜೀವಿತದಲ್ಲಿ ನಿಮ್ಮನ್ನು ಕೂಡ ಪ್ರೀತಿಸುವಂತವ್ರು ಇರ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ಯಾರು ಶ್ರೇಷ್ಠರು ಹೇಳ್ರಿ? ನೀವು ಪ್ರೀತಿಸುವಂತವರು ಅಥವಾ ನಿಮ್ಮನ್ನು ಪ್ರೀತಿಸುವಂತವರು? ಬೇರೆಯವರಿಗೆ ನೀವು ಪ್ರೀತಿಸುವುದು ದೊಡ್ಡದೋ ಅಥವಾ ಬೇರೆಯವರು ನಿಮ್ಮನ್ನು ಪ್ರೀತಿಸುವುದು ದೊಡ್ಡದೋ? ದಯವಿಟ್ಟು ಕೇಳಿ. ನನ್ನ ಜೀವಿತದಲ್ಲಿ ನಾನು ಕಲಿತ ಪಾಠ ಹಂಚಿಕೊಳ್ತಿದ್ದೇನೆ. ನಮ್ಮನ್ನು ಪ್ರೀತಿಸುವಂತವರು ಒಂದಲ್ಲ ಒಂದು ದಿವಸ ಅವಕಾಶ ನೋಡಿ ನಮ್ಮನ್ನು ಬಿಟ್ಟು ಹೋಗ್ತಾರೆ. ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸ್ತಾರೆ. ಆದರೆ ಆ ಮಕ್ಕಳು ಒಂದಲ್ಲ ಒಂದು ದಿವಸ ಆ ತಾಯಿಯನ್ನು ಆ ತಂದೆಯನ್ನು ಬಿಟ್ಟು ಹೊರಟು ಹೋಗ್ತಾರೆ. ಎಷ್ಟೋ ಜನ ತಂದೆಯಂದೇರು, ಎಷ್ಟೋ ಜನ ತಾಯಿಯಂದೇರು ನನ್ನ ಬಳಿಗೆ ಬಂದು ಅಳುತ್ತಾ ಇರ್ತಾರೆ. ಅಯ್ಯ, ಹೆತ್ತ ಮಕ್ಕಳೇ ಅಯ್ಯ, ಕಷ್ಟಪಟ್ಟು ಮಕ್ಕಳನ್ನು ಓದಿಸಿದ್ದೇವೆ, ಬೆವರು ಸುರಿಸಿ ಅವರನ್ನು ಸಾಕಿ ಸಲಹಿದ್ದೇವೆ. ಒಬ್ರಲ್ಲ ಇಬ್ರಲ್ಲ 4 ಜನ ಮಕ್ಕಳಿಗೆ ಸಾಕಿದ್ದೇವೆ. ನಾವು ವೃದ್ಧಾಪ್ಯಕ್ಕೆ ಬಂದ ನಂತರ 4 ಜನ ಮಕ್ಕಳಲ್ಲಿ ಕನಿಷ್ಠ ಒಂದು ಹೊತ್ತನ್ನ ಒಬ್ರೂ ಹಾಕ್ತಾ ಇಲ್ಲಯ್ಯ ಅಂದ್ರು. ಕನಿಷ್ಠ ಹೇಗಿದ್ರಿ ಎಂದು ಮಾತಾಡ್ಸಲ್ಲ, ಕನಿಷ್ಠ ಪ್ರೀತಿಯಿಂದ ಫೋನ್ ಕೂಡ ಮಾಡೋದಿಲ್ಲ ಅನ್ನುತ್ತಾರೆ. ಹಿರಿಮಗ ಹಾಗೆ ತಯಾರಾದ, ಹಿರಿಮಗಳು ಕೂಡ ಹಾಗೆ ತಯಾರಾದಳು, 2ನೇ ಮಗಳು ಕೂಡ ಹಾಗೆ ತಯಾರಾದಳು. ಮಾತ್ರವಲ್ಲದೆ ನಮ್ಮ ಆಸ್ತಿಗಾಗಿ ಹೊಡ್ಕೊಂಡು ಸಾಯ್ತಿದ್ದಾರಯ್ಯ. ಅಲ್ಲಿ ಸೈನ್ ಹಾಕು, ಇಲ್ಲಿ ಸೈನ್ ಹಾಕು ಎಂಬುದಾಗಿ ಬಲವಂತವಾಗಿ ನಮ್ಮಿಂದ ಸೈನ್ ಮಾಡಿಸಿಕೊಂಡ್ರಯ್ಯ. ಕಾಗದ ಪತ್ರಗಳ ಮೇಲೆ ಬಲವಂತವಾಗಿ ಸಹಿ ಮಾಡಿಸಿಕೊಂಡ್ರಯ್ಯ. ನಮ್ಮ ಆಸ್ತಿಯನ್ನೆಲ್ಲ ತೆಗೆದುಕೊಂಡ್ರು. ಈಗ ನಮ್ಮನ್ನು ಬೀದಿ ಪಾಲ್ ಮಾಡಿದ್ರು. ಎಂಥ ಘೋರ ನೋಡಿ ಪ್ರಿಯರೇ. ದಯವಿಟ್ಟು ಗಮನಿಸಿ, ಇದು ಈ ದಿನಗಳಲ್ಲಿ ಸಾಧಾರಣವಾಗಿ ಸಹಜವಾಗಿ ಜರುಗುತ್ತಾ ಇದೆ. ಬೈಬಲ್ ಹೇಳ್ತದೆ, ಜ್ಞಾನೋಕ್ತಿ ಪುಸ್ತಕ 23ನೇ ಅಧ್ಯಾಯದಲ್ಲಿ ವಚನ 22ರಲ್ಲಿ ಏನು ಹೇಳುತ್ತೆ ಗೊತ್ತಾ? ನಿನ್ನ ತಾಯಿಯ ವೃದ್ಧಾಪ್ಯದಲ್ಲಿ ಆಕೆಯನ್ನು ನಿರ್ಲಕ್ಷ್ಯ ಮಾಡಬೇಡವೆಂದು. ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾವುದೇ ತಂದೆಯಾಗಲಿ ತಾಯಿಯಾಗಲಿ ಯಾವತ್ತೂ ಕೂಡ ನಿರ್ಲಕ್ಷ್ಯ ಆಗಬಾರದು. ತಂದೆಯಾಗಿರ್ಬೋದು, ತಾಯಿಯಾಗಿರ್ಬೋದು, ಅವರು ಹೊರಟು ಹೋಗುವಾಗ ಅಥವಾ ತೀರಿ ಹೋಗುವಾಗ ಹೇಳಿ ಹೋಗೋದಿಲ್ಲ. ನನ್ನ ಅಮ್ಮ ನನಗೂ ಹೇಳಿ ಹೋಗಲಿಲ್ಲ. ಹಾಗಾಗಿ ನೀವು ತಾಯಿಯನ್ನು ಪ್ರೀತಿಸುತ್ತಿರುವುದಾದರೆ ಆ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸಿ. ನಿನ್ನ ತಾಯಿಗೆ ಪ್ರೀತಿಯಿಂದ ಅಪ್ಪಿಕೊಳ್ಳಬೇಕು ಅಂತ ನಿಮಗನಿಸುವುದಾದರೆ ಖಂಡಿತವಾಗಿ ಅಪ್ಪಿಕೊಳ್ಳಿ. ನಿಮ್ಮ ತಾಯಿಗೆ ಮುದ್ದಿಡಬೇಕು, ಇಲ್ಲವೇ ತಂದೆಗೆ ಮುದ್ದಿಡಬೇಕು ಅಂತ ಅನಿಸುವಾಗ ಖಂಡಿತವಾಗಿ ಮುದ್ದಿಡಿ. ನಿಮ್ಮ ತಂದೆಗಾಗಲಿ ತಾಯಿಗಾಗಲಿ ನೀವು ಏನಾದರೂ ಮಾಡಬೇಕೆಂದು ಆಶಿಸುವುದಾದರೆ ಮಾಡೋಣ ಬಿಡು, ನೋಡೋಣ ಬಿಡು ಅಂದುಕೊಳ್ಳಬೇಡಿ. ಈ ದಿನವೇ ಏನನ್ನು ಮಾಡಲು ಬಯಸುತ್ತಾ ಇದ್ದೀರೋ ಅದನ್ನು ಮಾಡುವ ಪ್ರಯತ್ನ ಮಾಡಿ. ಯಾಕೆ ಗೊತ್ತಾ? ಅವರು ಹೇಳಲಾರದೆ ಒಂದಲ್ಲ ಒಂದು ದಿವಸ ಹೊರಟು ಹೋಗ್ತಾರೆ. ಆ ದಿನ ಬರುವುದಕ್ಕಿಂತ ಮುಂಚೆಯೇ ಅವರ ಮೇಲಿರುವ ನಿಮ್ಮ ಜವಾಬ್ದಾರಿಕೆ ಋಣವನ್ನು ತೀರಿಸಿಕೊಳ್ಳ್ರಿ. ಯಾರೇ ಆಗಲಿ ತಮ್ಮ ತಂದೆ ತಾಯಿಗಳಿಗೆ ಯಾವತ್ತೂ ಕೂಡ ನಿರ್ಲಕ್ಷ್ಯ ಮಾಡಬಾರದು. ಅದೇ ಸಮಯದಲ್ಲಿ ತಂದೆಯೆಂದರೆ ತಾಯಿಯೆಂದರೆ ನಿಮ್ಮ ಮಕ್ಕಳು ಒಂದು ವೇಳೆ ನಿಮಗೆ ನಿರ್ಲಕ್ಷ್ಯ ಮಾಡಿ, ನಿಮ್ಮನ್ನು ಪೋಷಿಸಲಾರದೆ, ಹೊತ್ತಿಗೆ ಒಂದು ತುತ್ತು ಅನ್ನ ಹಾಕದೆ, ಪ್ರೀತಿಯಿಂದ ಮುದ್ದಾಗಿ ಬೆಳೆಸದೆ, ವೃದ್ಧಾಪ್ಯದಲ್ಲಿ ನೀವು ಮಾನಸಿಕ ಕ್ಷೋಭೆಯನ್ನು ಅನುಭವಿಸುತ್ತಾ ಹೊಟ್ಟೆ ಹಸಿವಿನಿಂದ ನೀವು ಬಳಲುತ್ತಾ ಇರುವುದಾದರೆ ಚಿಂತಿಸಬೇಡಿರಿ, ದೇವರು ಇದ್ದಾರೆ. ಆ ದೇವರು ಆರಿಸಿಕೊಂಡಿರುವ ಕಲ್ವರಿ ಟೆಂಪಲ್ ಸಭೆ ಇದೆ, ಸೇವಕನಾಗಿ ನಾನಿದ್ದೇನೆ. ಅಂತಹ ನೀವು ವೃದ್ಧಾಶ್ರಮದಲ್ಲಿರುವಂತಹ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಅತಿ ಬೇಗನೆ ಒಂದು ಒಳ್ಳೆ ರೀತಿಯ ತಂದೆ ತಾಯಿಗಳ ನಿಲಯವು ಒಂದು ವಿಶಾಲವಾದ ಸ್ಥಳದಲ್ಲಿ ನಿರ್ಮಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡಿದ್ದೇನೆ. ನನಗಿರುವ ಆಸೆ ಒಂದೇ, ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಯಾವುದೇ ತಂದೆಯಾಗಲಿ ತಾಯಿಯಾಗಲಿ ವೃದ್ಧಾಪ್ಯದಲ್ಲಿ ಭಯಪಡುತ್ತಾ ಬದುಕುವ ಅಗತ್ಯವಿಲ್ಲ. ಯಾಕೆಂದರೆ ಕೆಲವು ಸಾವಿರಾರು ಜನ ಮಕ್ಕಳು ನಿಮಗಿದ್ದಾರೆ, ಹೆಣ್ಮಕ್ಕಳು ಕೂಡ ಇದ್ದಾರೆ. ಅವರಲ್ಲಿ ಸತೀಶ್ ಕುಮಾರ್ ಎಂಬ ಮಗನು ಕೂಡ ನಿಮಗಿದ್ದಾನೆ. ನನ್ನ ವಿಷಯಕ್ಕೆ ಬರುವುದಾದರೆ ತಾಯಿ ನನಗಿಲ್ಲ, ತಂದೆ ನನಗಿಲ್ಲ ಶಾರೀರಿಕವಾಗಿ. ಆದರೆ ನಿಮ್ಮಲ್ಲಿಯೇ ನೀವಿರುವವರೆಗೂ ನನ್ನ ತಂದೆ ತಾಯಿಯನ್ನು ನಿಮ್ಮಲ್ಲಿ ಕಾಣಬೇಕೆಂದು ಆಶಿಸುತ್ತಿದ್ದೇನೆ. ಬನ್ನಿ, ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ನಮ್ಮ ಸುತ್ತಲೂ ನಶಿಸಿ ಹೋಗುವಂಥವರು ಬಹಳ ಜನ ಇದ್ದಾರೆ. ಅವರಲ್ಲಿ ಗಂಡ ಇದ್ದಾನೆ, ಹೆಂಡತಿ ಇದ್ದಾನೆ, ಮಕ್ಕಳಿದ್ದಾರೆ. ಅವರನ್ನು ಕರ್ತನ ಸನ್ನಿಧಿಗೆ ನಡೆಸೋಣ. ಹಿಂದಕ್ಕೆ ತಿರುಗಿ ನೋಡೋಣ. ಕಹಿ ಅನುಭವಗಳಿವೆ, ಎಚ್ಚರ ವಹಿಸೋಣ. ಬನ್ನಿರಿ, ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮತ್ತೆ ಮತ್ತೆ ನಿಮ್ಮ ಮನಸ್ಸು ನೋಯಿಸುವ ಜೀವಿತ ನಮಗೆ ಬೇಡ ದೇವರೇ. ಮತ್ತೆ ಮತ್ತೆ ಹಿಂದೆ ತಿರುಗಿ ನೋಡುವ ಜೀವಿತ ನಮಗೆ ಬೇಡ ದೇವರೇ. ದಾವೀದನು ತಪ್ಪು ಮಾಡಿದ, ಆದರೆ ಮತ್ತೆ ಮತ್ತೆ ತಪ್ಪು ಮಾಡಲಿಲ್ಲ. ನಾಯಿ ತಾನು ಕಕ್ಕಿದ್ದನ್ನು ಮತ್ತೆ ಮತ್ತೆ ನೆಕ್ಕುತ್ತದೆ. ಹಾಗೆ ನೆಕ್ಕುವ ಜೀವಿತ ನಮಗೆ ಬೇಡ ದೇವರೇ. ಈ ದಿನ ಮೊದಲುಗೊಂಡು ದೇವರೇ, ನಮ್ಮ ಸುತ್ತಲಿರುವಂತಹ ಮನುಷ್ಯರನ್ನು ನಾವು ನೋಡುತ್ತಿರುವಾಗ ನಾವು ಪ್ರೀತಿಸಿದಂಥವರು ನಮ್ಮನ್ನು ಬಿಟ್ಟು ಹೊರಟು ಹೋಗಬಹುದಾದರೆ, ನಮ್ಮನ್ನು ಪ್ರೀತಿಸುವಂಥವರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅಂಥವರನ್ನು ಕಳಕೊಳ್ಳಲಾರದಂತೆ ನಮಗೆ ಸಹಾಯ ಮಾಡಿರಿ. ನಮ್ಮನ್ನು ಪ್ರೀತಿಸುವ ತಂದೆ ತಾಯಿ ನಮ್ಮಿಂದ ಯಾವತ್ತೂ ದೂರ ಆಗೋದಿಲ್ಲ.
ಅವರನ್ನು ನಾವು ದೂರ ಮಾಡಿಕೊಳ್ಳಬಾರದು. ನಾವು ಪ್ರೀತಿಸಿದಂಥವರು ದೂರವಾಗಬಹುದೇನೋ, ಆದರೆ ನಮ್ಮನ್ನು ಪ್ರೀತಿಸುವಂಥವರು ಮಾತ್ರ ಯಾವತ್ತೂ ದೂರ ಆಗೋದಿಲ್ಲ. ಅಂಥವರನ್ನು ದೂರ ಮಾಡಿಕೊಳ್ಳುವುದು ನಮ್ಮ ದೌರ್ಭಾಗ್ಯವಾಗಿದೆ. ಅಂತಹ ದೌರ್ಭಾಗ್ಯ ಸ್ಥಿತಿಯಿಂದ ನಮ್ಮನ್ನು ಬಿಡಿಸಿರಿ ದೇವರೇ. ಈ ದಿನ ನಮ್ಮನ್ನು ಅಂಗಾಲಿನಿಂದ ನಡುನತ್ತಿಯವರೆಗೂ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ದೇವರೇ. ನಾವೆಲ್ಲರೂ ಮಾಡಿರುವ ಪ್ರತಿ ತಪ್ಪನ್ನು ಕ್ಷಮಿಸಿರಿ ಎಂದು, ನಮ್ಮನ್ನು ಮನ್ನಿಸಿರಿ ಎಂದು, ನಮ್ಮ ಹೃದಯವನ್ನು ಹಿಮಗಿಂತಲೂ ಬಿಳುಪಾಗಿ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.